ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಪರ್ಫೆಕ್ಟ್ ಆ್ಯಂಡ್ ಹೆಲ್ದಿ ಆಗಿರೋ ಮಾಲ್ಟ್ ಪೌಡರ್ನ ಯಾವ ಥರ ಮನೆಯಲ್ಲಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೀವು ನಿಮ್ಮ ಮನೆಯಲ್ಲಿ ಈ ಥರ ಹೆಲ್ದಿ ಮಾಲ್ಟ್ ಪೌಡರ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಒಂದು 4 ಟೇಬಲ್ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ, ಆಮೇಲೆ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ, ಆಮೇಲೆ ಬಾರ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅದನ್ನೆಲ್ಲನೂ ಒಂದು ಬುಕ್ಕು ಪೆನ್ನಲ್ಲಿ ಒಂದು ಪೇಪರಲ್ಲಿ ಬರ್ಕೊಂಡ್ಬಿಡಿ, ನಿಮಗೆ ಆಮೇಲೆ ಈಸಿ ಆಗುತ್ತೆ. ರಾಜ್ಮಾ ಅಂತ ಹೇಳ್ತಾರೆ, ಇದರಲ್ಲಿ 3 ವೆರೈಟಿ ರಾಜ್ಮಾ ಬರುತ್ತೆ. ನೀವು 3 ವೆರೈಟಿ ರಾಜ್ಮಾನು ತೊಗೊಳ್ಳಿ. ನಾನು ಕೂಡ ಅಷ್ಟೇ 3 ವೆರೈಟಿ ರಾಜ್ಮಾನ ತೊಗೊಂಡಿದ್ದೀನಿ. ಬಟಾಣಿನ ತೊಗೊಂಡಿದ್ದೀನಿ. ನಮ್ಮ ಆರೋಗ್ಯಕ್ಕೆ ಪ್ರತಿಯೊಂದು ಕಾಳು ಕೂಡ ಅಷ್ಟೇ ತುಂಬಾ ಮುಖ್ಯ. ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ ನಮಗೆ. ಕಾಬೂಲ್ ಕಡಲೆ ಅಂತ ಹೇಳ್ತಾರಲ್ಲ, ದಪ್ಪ ಕಡಲೆ, ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ನಾನು. ನೀವು ಬೇಕಿದ್ರೆ ಉದ್ದಿನ ಕಾಳನ್ನು ಕೂಡ ತೊಗೋಬೋದು. ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಹೆಸರು ಕಾಳಾದಮೇಲೆ ಕೆಂಪು ಬೇಳೆ ಹೇಳ್ತಾರಲ್ಲ, ಕೆಂಪು ಬೇಳೆನ ತೊಗೊಂಡಿದ್ದೀನಿ. ಆಮೇಲೆ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಎಳ್ಳಾದಮೇಲೆ ಗಸಗಸೆನೂ ಕೂಡ ತೊಗೊಂಡಿದ್ದೀನಿ ನಾನು. ಇದು ಹುರುಳಿಕಾಳು. ಹುರುಳಿಕಾಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇವನ್ನೆಲ್ಲ ಎಷ್ಟೋ ಸಾರಿ ನಾವು ಪಲ್ಯ ಎಲ್ಲ ಮಾಡ್ಕೊಂಡು ತಿನ್ನೋದಿಲ್ಲ. ಈ ಥರ ನಾವು ಮಾಲ್ಟ್ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ಅಲಸಂದಿ ಕೂಡ ತೊಗೊಂಡಿದ್ದೀನಿ ನಾನು. ಕಡಲೆಬೇಳೆ ಕಡಲೆಕಾಳು, ಕೆಂಪು ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಮಡಿಕೆ ಕಾಳು, ಇದು ಮಡಿಕೆ ಕಾಳನ್ನು ಕೂಡ ತೊಗೊಂಡಿದ್ದೀನಿ ನಾನು. ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ದೀನಿ, ಎಲ್ಲನೂ ನೀವು ಬರ್ಕೊಳ್ಳಿ. ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ. ಆಮೇಲೆ ಶೇಂಗಾ ಕೂಡ ತೊಗೊಂಡಿದ್ದೀನಿ. ಇದು ವಾಲ್ನಟ್ಸ್, ಅಕ್ರೂಟ್ ಅಂತ ಹೇಳ್ತಾರಲ್ಲ ಅದು, ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಗೋಡಂಬಿನ ತೊಗೊಂಡಿದ್ದೀನಿ. ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸನ್ನು ಕೂಡ ತೊಗೊಂಡಿದ್ದೀನಿ ನಾನು. ಫ್ಲ್ಯಾಕ್ಸ್ ಸೀಡ್ಸ್, ಆಮೇಲೆ ಚಿಯಾ ಸೀಡ್ಸನ್ನು ಕೂಡ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಕೆಜಿ ಆಗುವಷ್ಟು ಬಾದಾಮನ್ನು ತೊಗೊಂಡಿದ್ದೀನಿ. ನಾವು ಇದನ್ನು ರೆಗ್ಯುಲರಾಗಿ ಎಲ್ಲಿ ನಾವು ಪ್ರತಿದಿನ ಬಾದಾಮ್ ತಿನ್ನೋಕ್ಕಾಗತ್ತೆ, ಆಮೇಲೆ ಗೋಡಂಬಿನ ಪ್ರತಿದಿನ ಎಲ್ಲಿ ತಿನ್ನೋಕ್ಕಾಗತ್ತೆ, ಎಷ್ಟೋ ನಾವು ವೆರೈಟಿ ಕಾಳುಗಳನ್ನು ಪ್ರತಿದಿನ ತಿನ್ನೋದಕ್ಕಾಗತ್ತೆ, ಆಗೋದಿಲ್ಲ. ಒಂದು ತಿಂಗಳಿಗೆ ಒಂದು ಸಾರಿನೂ ನಾವು ಎಷ್ಟೋ ಕಾಳುಗಳನ್ನು ಯೂಸ್ ಮಾಡೋದೇ ಇಲ್ಲ. ಬರೀ ತರಕಾರಿ ಯೂಸ್ ಮಾಡಿಕೊಂಡು ಪಲ್ಯ ಸಾಂಬಾರೆಲ್ಲ ಮಾಡ್ತೀವಿ. ಬಟ್ ನಾವು ಕಾಳುಗಳನ್ನು ಯೂಸ್ ಮಾಡೋದು ತುಂಬಾ ಕಡಿಮೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಮಾಲ್ಟ್ ಕುಡಿದ್ರೆ ಮುಗೀತು, ನಿಮ್ಮ ಅಷ್ಟು ಆರೋಗ್ಯವನ್ನು ಕಾಪಾಡತ್ತೆ ಅದೊಂದು ಗ್ಲಾಸ್ ಮಾಲ್ಟು. ಇವಾಗ ನಾನು ಸಿರಿಧಾನ್ಯನ ತೋರಿಸ್ತಾ ಇದ್ದೀನಿ. 6 ವೆರೈಟಿ ಸಿರಿಧಾನ್ಯಗಳನ್ನು ತೊಗೊಂಡಿದ್ದೀನಿ. ಇದು ಬರಗು ಅಂತ ಹೇಳ್ತಾರೆ. ಪ್ರತಿಯೊಂದು ಅಷ್ಟೇ ತುಂಬಾ ಬೆನಿಫಿಟ್ ಇದ್ದಾವೆ. ಇವು ಸಿರಿಧಾನ್ಯಗಳಂತ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೀವು ರೈಸ್ ಮಾಡ್ಕೊಂಡು, ಇದನ್ನು ಕೊರಲೆ ಅಂತ ಹೇಳ್ತಾರೆ, ಇದನ್ನು ರೈಸ್ ಮಾಡ್ಕೊಂಡು ತಿನ್ಬೋದು. ಇದರಿಂದ ನೀವು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು, ಹಾಗೆ ದೋಸೆ ಮಾಡ್ಕೊಂಡು ತಿನ್ಬೋದು, ಇಡ್ಲಿ ಮಾಡ್ಕೊಂಡು ತಿನ್ಬೋದು, ಪಾಯಸ ಮಾಡ್ಕೊಂಡು ತಿನ್ಬೋದು. ಇದನ್ನು ಹರಕ ಅಂತ ಹೇಳ್ತಾರೆ. ಇನ್ನೊಂದು ಇದರಲ್ಲಿ ಬೆಸ್ಟ್ ಕ್ವಾಲಿಟಿ ಏನಂದರೆ, ಇದ್ರ ಮೇಲೇ ಕೊಟ್ಬಿಟ್ಟಿದ್ದಾರೆ ಅವರು, ಸಾನ್ವಾ ಅಂತ ಹೇಳ್ತಾರೆ. ಇದನ್ನು ಅರ್ಧ ಕೆಜಿ ಇದ್ದಾವೆ. ಪ್ರತಿಯೊಂದು ಪ್ಯಾಕೆಟ್ ಮೇಲೆ ಪ್ರತಿಯೊಂದು ರೆಸಿಪಿನ ಕೊಟ್ಟಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಗಿರೋದು ಇದ್ರ ಮೇಲೆ. ಪ್ರತಿಯೊಂದು ಪ್ಯಾಕೆಟ್ ಅಷ್ಟೇ, ಪ್ರತಿಯೊಂದು ಪ್ಯಾಕೆಟ್ ಮೇಲೇನೂ ಒಂದೊಂದು ರೆಸಿಪಿನ ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು ಅದನ್ನು ನೋಡಿದ ತಕ್ಷಣ. ದೋಸೆ ಮಾಡೋದು ಕೊಟ್ಟಿದ್ದಾರೆ, ಇಡ್ಲಿ ಮಾಡೋದನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕು ತೆನೆ ಅಂತ ಹೇಳ್ತಾರೆ ಇದಕ್ಕೆ. ನಾನು 6 ವೆರೈಟಿ ಸಿರಿಧಾನ್ಯನ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು, ಕಿಚಡಿ ಮಾಡೋದನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಪ್ರಾಡಕ್ಟನ್ನು ತೊಗೊಂಡು, ಇವಾಗ ನಾನು ಆಗಲೇ ತೋರಿಸಿರಲಿಲ್ಲ ಇದನ್ನು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಅಲಸಂದಿ, ಇದು ಅಲಸಂದಿನೂ ಕೂಡ ಅಷ್ಟೇ, ನೀವು ಚೆನ್ನಾಗಿ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳೇಬೇಕು. ಇವಾಗ ಇದೆಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಯಾವ ಥರ ಫ್ರೈ ಮಾಡ್ಕೋಬೇಕು ಅಂತ ಅಂದರೆ, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಂಡಿದ್ದು. ಇಷ್ಟು ಚೆನ್ನಾಗಿ ನೀವು ಹುರ್ಕೋಬೇಕಾಗತ್ತೆ ಇದನ್ನು. ಎಷ್ಟು ಚೆನ್ನಾಗಿ ಹುರ್ಕೊತೀರಾ ಅಷ್ಟು ಚೆನ್ನಾಗಿ ನಿಮಗೆ ಮಾಲ್ಟ್ ಪೌಡರ್ ರೆಡಿ ಆಗುತ್ತೆ. ನೀವು ಅರ್ಜೆಂಟಾಗಿ ಯಾವ ಥರ ಬೇಕೋ ಹಂಗೆ ಹುರ್ಕೊಂಡ್ರೆ ಮಾಲ್ಟ್ ಪೌಡರ್ ಎಲ್ಲ ಹಾಳಾಗಿ ಹೋಗುತ್ತೆ. ಇವಾಗ ನಾನು ಏನು ತೋರಿಸಿದೆ ಅಲ್ಲ, ಇಷ್ಟೆಲ್ಲ ಪ್ರಾಡಕ್ಟ್ನು ನೀವು ಚೆನ್ನಾಗಿ ಹುರ್ಕೊಂಡು ನೀವು ಮಾಲ್ಟ್ ಪೌಡರ್ ಮಾಡಿಕೊಂಡ್ರೆ ಮಾಲ್ಟ್ ಪೌಡರ್ ಬೇಗ ಹಾಳಾಗಲ್ಲ, ಹಾಗೆ
ತುಂಬ ದಿನ ಇಟ್ಕೊಂಡು ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಎಲ್ಲ ಫ್ಯಾಮಿಲಿ ಮೆಂಬರ್ಸು ಇದನ್ನು ಪ್ರತಿದಿನ ಒಂದು ಗ್ಲಾಸ್ ಕುಡಿದ್ರೆ ಅಂತೂ ಇಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂದರೆ ತುಂಬಾ ಬೆನಿಫಿಟ್ ಇದೆ. ನಾನು ಹುರಿಯೋದನ್ನು ಜಾಸ್ತಿ ಹೊತ್ತು ಟೈಮ್ ತೊಗೊಂಡು ತೋರಿಸ್ತಾ ಇಲ್ಲ. ಏನಕ್ಕಂದರೆ ತುಂಬ ಪೇಷನ್ಸಿಂದ ಇದನ್ನೆಲ್ಲ ಹುರ್ಕೋಬೇಕು ನೀವು. ನಾನು ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಂಡಿದ್ದು. ನಾನು ಬೆಳಿಗ್ಗೆ 11 ಗಂಟೆಗೆ ನಿಂತು ಇದನ್ನೆಲ್ಲ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಂದು 3 ಗಂಟೆಗೆ ಅಂದರೆ ಮಧ್ಯಾಹ್ನ 3 ಗಂಟೆಗೆ ನಂದು ಹುರಿಯೋದೆಲ್ಲ ಕಂಪ್ಲೀಟ್ ಆಗಿದೆ. ಅಷ್ಟು ಟೈಮ್ ತೊಗೊಂಡಿದ್ದೆ. ಯಾಕಂದರೆ ಅಷ್ಟು ಪೇಷನ್ಸ್ ತೊಗೊಂಡು ನಾವು ಇದನ್ನ ಮಾಡಬೇಕಾಗತ್ತೆ. ಸೊ, ನಾನು ಜಾಸ್ತಿ ಇಲ್ಲಿ ಫ್ರೈ ಮಾಡೋದನ್ನೆಲ್ಲ ಜಾಸ್ತಿ ವಿಡಿಯೋನ ಹಾಕಿಲ್ಲ. ಇವಾಗ ಇದನ್ನು ಕೂಡ ಅಷ್ಟೇ ನಾನು ನೀಟಾಗಿ ಉದ್ದಿನ ಬೇಳೆನೂ ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈ ಥರ ಹುರ್ಕೊಂಡಿದ್ದಾದ್ಮೇಲೆ ಎಲ್ಲನೂ ಒಂದು ಪಾತ್ರೆಗೆ ಅಂದರೆ ಒಂದು ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅಲಸಂದಿನೂ ಕೂಡ ಹುರ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಹೊತ್ತು ವೀಡಿಯೋನ ಲಾಂಗ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಶಾರ್ಟ್ ಚಿಕ್ಕದಾಗಿ ವೀಡಿಯೋನ ಹಾಕಿದ್ದೀನಿ. ಎಲ್ಲನೂ ಅಷ್ಟೇ ನೀವು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ತಾಳ್ಮೆಯಿಂದ ಹುರ್ಕೊಳ್ಳಿ ಎಲ್ಲನೂ ಕೂಡ. ಅಂದರೆ ತುಂಬ ದಿನ ಬರುತ್ತೆ. ಫ್ಯಾಮಿಲಿಯವರು ಎಲ್ಲರೂ ಕೂಡ ಕುಡಿಬೇಕು. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ. ಇದು ಮಡಕೆ ಕಾಳನ್ನು ಹುರಿತಾ ಇದ್ದೀನಿ ಇವಾಗ. ಮಡಕೆ ಕಾಳನ್ನು ಹುರಿದು ತಕ್ಕೊಂಡೆ. ಅಲಸಂದಿನೂ ಕೂಡ ಅಷ್ಟೇ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು ಎಲ್ಲನೂ ಹುರಿದು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ, ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಗಂಡ ಆಗಿರ್ಬೋದು, ನಮ್ಮ ಅಕ್ಕ ತಂಗಿ ಯಾರೇ ಆದರೂ ಸರಿ, ನಮ್ಮ ಫ್ಯಾಮಿಲಿ ಮೆಂಬರ್ಸು ಹೆಲ್ದಿಯಾಗಿದ್ದರೆ ನಾವು ಹೆಲ್ದಿಯಾಗಿ ಇದ್ದೀವಿ ಅಂತಲೇ ಅರ್ಥ ಅಲ್ವಾ? ಸೊ, ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಯಾರು ದೊಡ್ಡೋರಿದ್ದೀರಾ ಅವರು ಇದನ್ನು ಮಾಡಿ ಇಡಲೇಬೇಕು. ಮಿಲೆಟ್ ಪೌಡರ್ ಅಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇವಾಗ ಬಾರ್ಲಿ ಅಕ್ಕಿನೂ ಕೂಡ ನಾನು ಹುರಿದು ತಕ್ಕೊಂಡೆ. ಶೇಂಗಾನ ಹುರ್ಕೊಳ್ತಾ ಇದ್ದೀನಿ ಇವಾಗ. ನಾವು ಕಂಪಲ್ಸರಿ ಇದನ್ನು ಬೆಳಗ್ಗೆ 1 ಗ್ಲಾಸ್ ಕುಡಿದ್ರೆ ನಮಗೆ ಮೈಕೈ ನೋವು ಬರಲ್ಲ, ಹೆಡ್ಏಕ್ ಆಗಲ್ಲ, ಆಮೇಲೆ ಹೇರ್ ಫಾಲ್ ಆಗಲ್ಲ, ಫೇಸ್ ಮೇಲೆಲ್ಲ ಪಿಂಪಲ್ಸ್ ಆಗಿರ್ಬೋದು ಅದು ಏನೂ ಆ ಥರ ಎಲ್ಲ ಏನು ತೊಂದರೆ ಆಗೋದಿಲ್ಲ. ಪ್ರತಿಯೊಂದು ಕಾಳು ಒಂದೊಂದು ಅದರದ್ದೇ ಆದ ಮಹತ್ವ ಇದ್ದೇ ಇರುತ್ತೆ ಯಾವಾಗಲೂ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ನಾವು ಪ್ರತಿದಿನ ಎಲ್ಲನೂ ಯೂಸ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ಈ ಥರ ನೀವು ಮಾಲ್ಟ್ ಪೌಡರ್ನ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತು. ನೀವು ಒಂದು ಸಾರಿ ಮಾಡಿಟ್ಕೊಂಡ್ರೆ ಅದು ಎಷ್ಟೋ ತಿಂಗಳುಗಟ್ಟಲೆ ಯೂಸ್ ಆಗುತ್ತೆ. ಇವಾಗ ಎಲ್ಲ ಸೀಡ್ಸ್ಗಳನ್ನು ಕೂಡ ನಾನು ಫ್ರೈ ಮಾಡಿ ತಕ್ಕೊಂಡಿದ್ದೀನಿ. ಇವಾಗ ನಾನು ಬಾದಾಮ್ ಕೂಡ ಅರ್ಧ ಕೆಜಿ ಬಾದಾಮನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ತೆಗೆದು ಈ ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅಕ್ರೂಟನ್ನು ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ಗೋಡಂಬಿ. ಇಲ್ಲಿ ನೀವು ಫ್ರೈ ಮಾಡ್ಕೋಬೇಕಾದ್ರೆ ನಮಗೆ ಸುಸ್ತಾಗಿದೆ, ಟಯರ್ಡ್ ಆಗಿದೆ ಅಂತ ಹೇಳಿಬಿಟ್ಟು ನೀವು ಹೈ ಫ್ಲೇಮಲ್ಲೆಲ್ಲ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ಆವಾಗಲೇ ಅದು ಒಂದು ಟೇಸ್ಟ್ ಆಗಿರ್ಬೋದು, ಒಂದು ಘಮ ಆಗಿರ್ಬೋದು, ಆವಾಗಲೇ ಅದಕ್ಕೆ ಒಂದು ಒಂದು ತೂಕ ಅನ್ನೋದು ಬರೋದು. ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ತುಂಬ ಪ್ರೀತಿಯಿಂದ ಮಾಡಬೇಕು ನಾವು. ಇವಾಗ ಒಂದು 2 ಟೇಬಲ್ ಸ್ಪೂನು ಮೆಂತ್ಯ ಕೂಡ ಹುರಿದು ಹಾಕ್ಕೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಸೈಡಿಗೆ ಎತ್ತಿಟ್ಕೊಳ್ತೀನಿ. ಪ್ರತಿಯೊಂದೂ ಕೂಡ ಅಷ್ಟೇ ನಾನು ಪ್ರತಿಯೊಂದು ಕಾಳುಗಳನ್ನು ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಂಗೆ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೋಬೇಡಿ. ಇವಾಗ ಎಲ್ಲ ಸಿರಿಧಾನ್ಯನೂ ಇದೇ ಥರ ನಾನು ಕ್ಲೀನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಂಪ್ಲೀಟಾಗಿ ಇದು ಎಲ್ಲ ತಣ್ಣಗಾದ್ಮೇಲೆ ಸಿರಿಧಾನ್ಯ ಆಗಿ ಮತ್ತು ಇವೆಲ್ಲ ಡ್ರೈ ಫ್ರೂಟ್ಸು ಮತ್ತು ಎಲ್ಲ ಕಾಳುಗಳ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಎಷ್ಟಿರುತ್ತಲ್ಲ ಇದನ್ನು ನೀವು ತೂಕ ಮಾಡ್ಕೊಳ್ಳಿ. ಎಷ್ಟಿರುತ್ತಲ್ಲ ಅಷ್ಟೇ ನೀವು ರಾಗಿಯನ್ನು ತೊಗೋಬೇಕಾಗತ್ತೆ. ಇದಕ್ಕೆ ಒಂದು 2 ಏಲಕ್ಕಿನ ಹಾಕ್ತೀನಿ. 2 ಏಲಕ್ಕಿ, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಏಲಕ್ಕಿ. 2 ಏಲಕ್ಕಿನ ಹಾಕ್ಕೊಂಡು ನಾನು ಇದನ್ನು ಗಿರ್ನಿಯಲ್ಲಿ ಬೀಸ್ಕೊಂಡು ಬರ್ತೀನಿ. ಇವಾಗ ಕ್ಲೀನಾಗಿರೋ ರಾಗಿನ ಸಿರಿಧಾನ್ಯ ಹಾಗೂ ಕಾಳುಗಳು ಎಷ್ಟಿರ್ತಾವಲ್ಲ ಅದರ ಎಷ್ಟು ತೂಕ 2 ಕೆ ಜಿ ಇದ್ದರೆ 2 ಕೆ ಜಿ ನೀವು ರಾಗಿಯನ್ನು ತೊಗೋಬೇಕು. ಈ ಥರ ಮಾಡಿಕೊಂಡು ಅದಕ್ಕೊಂದು 2 ಏಲಕ್ಕಿನ ಹಾಕ್ಕೊಂಡು ಗಿರ್ನಿಯಲ್ಲಿ ಬೀಸ್ಕೊಂಡು ಬಂದಿದ್ದೀನಿ. ಬೀಸ್ಕೊಂಡು ಬಂದಿದ್ದಾದಮೇಲೆ ಇದನ್ನು 1 ಗಂಟೆ ಅಥವಾ 2 ಗಂಟೆಗಳ ಕಾಲ ನೀವು ಫ್ಯಾನ್ ಗಾಳಿಗೆ ಅಥವಾ ತಣ್ಣಗಾಗೋದಕ್ಕೆ ಹೊರಗಡೆ ಇಡಬೇಕು. ಹಂಗೆ ಬಾಕ್ಸಲ್ಲಿ ಇಟ್ಟರೆ ತುಂಬ ಹೀಟಿಗೆ ಬೇಗ ಹಿಟ್ಟು ಕೆಟ್ಟೋಗುತ್ತೆ ಮತ್ತು ಅದೆಲ್ಲ ಒದ್ದೆ ಆಗಿಬಿಡತ್ತೆ. ಸೊ, ಹಾಗಾಗಿ ನೀವು ಗಿರ್ನಿಯಿಂದ ತೊಗೊಂಡು ಬಂದ ತಕ್ಷಣ ಇದನ್ನು ಫ್ಯಾನಿನ ಗಾಳಿಗೆ ನೀವು ಆರಿಡಬೇಕಾಗತ್ತೆ. ಇದೇ ಥರ ನೀವು ಸ್ಮೂತಾಗಿ ಹಾಕಿಸ್ಕೊಂಡು ಬರಬೇಕು. ಹಿಟ್ಟನ್ನು ಎಷ್ಟು ಸ್ಮೂತಾಗಿ ಅಂದರೆ ಪೌಡರ್ ಥರ ಫುಲ್ಲು ಪೌಡರ್ ಮಾಡಿಸ್ಕೊಂಡು ಬರಬೇಕು, ಫೈನ್ ಪೌಡರು.
ಇವಾಗ ಮಾಲ್ಟ್‌ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಜನ ಇದ್ದೀರಲ್ಲ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ದೊಡ್ಡೋರಿದ್ದರೆ 1 ಗ್ಲಾಸು ಮಾಲ್ಟನ್ನು ಕುಡೀರಿ. ಚಿಕ್ಕವರಿದ್ದರೆ ಚಿಕ್ಕ ಮಕ್ಕಳಿದ್ರೆ ಹಾಫ್ ಗ್ಲಾಸಷ್ಟು ನೀವು ಮಾಲ್ಟನ್ನು ಕೊಡ್ಬೋದು ಮಕ್ಕಳಿಗೆ. ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಮಾಲ್ಟ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ನೀರಿಗೆ 4 ಟೇಬಲ್ ಸ್ಪೂನಷ್ಟು ಮಾಲ್ಟ್ ಪೌಡರ್ ಸರಿ ಹೋಗುತ್ತೆ. ಅದು ನನ್ನ ಸ್ಪೂನ್ ಬಂದುಬಿಟ್ಟು ಅಷ್ಟೇ ಚಿಕ್ಕದಿದೆ ಸ್ಪೂನು, ಸೊ ಹಾಗಾಗಿ 4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಜಾಗ್ರಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲನ ಅಂದರೆ ಜಾಗ್ರಿ ಬೆಲ್ಲದ ಪೌಡರ್ನ ಹಾಕ್ಕೊಂಡ್ಮೇಲೆ ಸ್ಪೂನಿಂದ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಗಂಟಿಲ್ಲದೆ ಇರೋ ಹಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ಪೂನ್ ತೊಗೊಂಡು ಯಾವುದು ಗಂಟಿರಬಾರ್ದು ಆ ಥರ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ನಾನು ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಫುಲ್ ಕುದಿಸ್ತಾ ಇದ್ದೀನಿ ನಾನು. ಈ ಥರ ಕುದಿ ಬಂದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಮೇಲೆ ಒಂದು ಪ್ಲೇಟ್ನ ಮುಚ್ಚಿಡ್ತೀನಿ. ತಣ್ಣಗಾದ್ಮೇಲೆ ಇದನ್ನು ಕುಡಿಯೋದಕ್ಕೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.